ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಕಂಪ್ಯೂಟರ್ ಸೈನ್ಸ್ ವಿಷಯವನ್ನು ಆಯ್ಕೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಎಲ್ಲ PUC ವಿದ್ಯಾರ್ಥಿಗಳಿಗೆ ದಿಶಾ ಕುಟುಂಬಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಸೊ ದಿಶಾ PUC ಸೈನ್ಸ್ ಕಾಲೇಜಿನಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕನಾಗಿ ಕಳೆದ ಬಹಳಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಕಂಪ್ಯೂಟರ್ ಸೈನ್ಸ್ ವಿಷಯಕ್ಕೆ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮೊದಲು ನಾವು ಕಂಪ್ಯೂಟರ್ ಸೈನ್ಸ್ PUC ನಲ್ಲಿ ಯಾಕೆ ತೆಗೆದುಕೊಳ್ಬೇಕು ಕಂಪ್ಯೂಟರ್ ಸೈನ್ಸ್ ವಿಷಯ, ಬಯಾಲಜಿ ಬದಲಾಗಿ, ಸೊ ಅದನ್ನ ನಾವು ಸವಿಸ್ತರವಾಗಿ ತಿಳಿದುಕೊಳ್ಳೋಣ. ಓಕೆ, ಸೊ ನಿಮ್ಮ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಸಬ್ಜೆಕ್ಟ್ಗಳು ಆಪ್ಷನಲ್ ಸಬ್ಜೆಕ್ಟ್ಗಳು. ಸೊ ಆಪ್ಷನಲ್ ಸಬ್ಜೆಕ್ಟ್ಗಳು ಯಾವ್ಯಾವು ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಮತ್ತು ಕಂಪ್ಯೂಟರ್ ಸೈನ್ಸ್. ಓಕೆ, ಸೊ ಈ ವಿಷಯಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಈ ಕಂಪ್ಯೂಟರ್ ಸೈನ್ಸ್ ಬಯಾಲಜಿ ಬದಲಾಗಿ ಕಂಪ್ಯೂಟರ್ ಸೈನ್ಸ್ ಅನ್ನ ತೆಗೆದುಕೊಂಡಿದ್ದೀರಾ. ಸೊ why we are taken the computer science in a PUC? So that is an important concept. So you can give the very less time to read the computer science subject. So ಬಹಳ ಕಡಿಮೆ ಸಮಯದಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಓದಬಹುದು ಮತ್ತೆ ಹೆಚ್ಚಿನ ಮಾರ್ಕ್ಸ್ ಗಳನ್ನು ಪಡೆದುಕೊಳ್ಳಬಹುದು. ಸೊ ಹೆಚ್ಚಿನ ಮಾರ್ಕ್ಸ್ ಪಡೆದುಕೊಂಡರೆ ಅಲ್ಲೇನು ಅಷ್ಟೊಂದೇನು ನಿಮ್ಗೆ ಉಪಯೋಗ ಇಲ್ಲ, ಹೌದಾ? ಸೊ ಉಪಯೋಗ ಇದೆ. ಯಾವಾಗ ಉಪಯೋಗ ಇದೆ ಅಂತಂದ್ರೆ, ರಾಜ್ಯ ರ್ಯಾಂಕಿಗೆ ಬರಬೇಕಾಗಿದ್ರೆ ಕಂಪ್ಯೂಟರ್ ಸೈನ್ಸ್ ನಲ್ಲಿ 100, ಗಣಿತದಲ್ಲಿ 100, ರಾಸಾಯನಿಕ ಶಾಸ್ತ್ರದಲ್ಲಿ 100, ಭೌತಶಾಸ್ತ್ರದಲ್ಲಿ 100 ಪಡೆದಾಗ ನೀವು ರಾಜ್ಯ ರ್ಯಾಂಕ್ ನಲ್ಲಿ ಪಡಿತೀರಾ. ಸೊ ರಾಜ್ಯ ರ್ಯಾಂಕ್ ಪಡೆದವರು ಹಿಂದಿನ ರ್ಯಾಂಕ್ ಗಳನ್ನ ನೀವು ವಿಶ್ಲೇಷಣೆ ಮಾಡಿಕೊಂಡಾಗ, ಸೊ ಬಯಾಲಜಿನ ಬಿಟ್ಟು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳೇ ಹೆಚ್ಚು. ಸೊ ಇದಷ್ಟೇ ಅಲ್ಲದೆ ಕಂಪ್ಯೂಟರ್ ಸೈನ್ಸ್ ಕಡಿಮೆ ಸಮಯನ ನೀವು ವ್ಯಯ ಮಾಡ್ತೀರಿ ಕಂಪ್ಯೂಟರ್ ಸೈನ್ಸ್ ಅನ್ನ ಓದೋದಕ್ಕೆ. ಸೊ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಉಳಿದಿರ್ತಕ್ಕಂಥ ಸಮಯನ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಗೆ ನೀವು ಉಪಯೋಗ ಮಾಡಿದ್ರೆ, ಸೊ ಇಲ್ಲಿ ಹೆಚ್ಚಿಗೆ ನೀವು ಮಾರ್ಕ್ಸ್ ಗಳನ್ನ ಪಡೆದುಕೊಳ್ಬಹುದು. ಸೊ ಇಲ್ಲಿ ಹೆಚ್ಚು ಮಾರ್ಕ್ಸ್ ಗಳನ್ನ ನೀವು ಪಡೆದುಕೊಂಡ್ರೆ ನಿಮಗೆ CET ರ್ಯಾಂಕ್ ಕಡಿಮೆ ರ್ಯಾಂಕ್ ನಲ್ಲಿ ಬರಬಹುದು, JEE ಕಡಿಮೆ ರ್ಯಾಂಕ್ ನಲ್ಲಿ ಬರಬಹುದು, ಮತ್ತೆ IIT ಕಡಿಮೆ ರ್ಯಾಂಕ್ ನಲ್ಲಿ ಬರಬಹುದು. ಬಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ನೀವು ಒಳ್ಳೆ ಇಂಜಿನಿಯರಿಂಗ್ ಕೋರ್ಸ್ ಗಳಿಗೆ ದಾಖಲಾತಿ ಪಡೆದುಕೊಳ್ಳಬಹುದು. So dear students, so we are choosing apart from the biology, we are choosing the computer science. So more benefits. So you can give them more concentrate to these other 3 subjects. So that is physics, chemistry, mathematics. So you can give them more time to physics, chemistry, mathematics. Very less time to computer science. So you can read the computer science subject in a college hour only. So that much you can read means you will score the 100 out of 100 marks in a computer science subject. Okay. So in my experience, so many students are score the 100 out of 100 in a computer science. So now in this year in our college, the computer science students, 7 students have got the 100 out of 100 marks. So they also score the more marks in the physics, chemistry, mathematics. So whatever the 7 students are scored in 100 out of 100, so those many students are 7 students are also score the 100 out of 100 in mathematics also. Okay, so ಅದಕ್ಕಾಗಿ ನಾನು ನಿಮ್ಗೆ ಏನು ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ನೀವು ಇಲ್ಲಿ ಡಿಸೈಡೆಡ್ ಇರಬೇಕು, ನಾನು ಇಂಜಿನಿಯರಿಂಗ್ ಸ್ಟ್ರೀಮ್ಗೆ ಹೋಗ್ತೀನಿ. ಇಂಜಿನಿಯರಿಂಗ್ ಸ್ಟ್ರೀಮ್ ನಲ್ಲಿ
ಒಳ್ಳೆ ಇಂಜಿನಿಯರಿಂಗ್ ಕೋರ್ಸ್, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜುಗಳು ಸಿಗೋದಕ್ಕಾಗಿ ನಾನು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ತೆಗೆದುಕೊಂಡು ಈ 3 ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಸಮಯ ಕೊಟ್ಟು ಓದಿ ನಾನು ಒಳ್ಳೆ ಇಂಜಿನಿಯರಿಂಗ್ ಕೋರ್ಸ್ ಮತ್ತು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಹೆಚ್ಚಾಗುತ್ತೆ ಇಲ್ಲಿ. ಸೊ ಆದ ಕಾರಣದಿಂದ ನಾವು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಇಲ್ಲಿ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಅಲ್ಲ, ಸೊ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು. ಸೊ ಎಲೆಕ್ಟ್ರಾನಿಕ್ ಸ್ಟ್ಯಾಟಿಸ್ಟಿಕ್ಸ್ ಜಾಸ್ತಿ ಇಲ್ಲ ಬಹಳಷ್ಟು ಕಾಲೇಜಿನಲ್ಲಿ, ಕಂಪ್ಯೂಟರ್ ಸೈನ್ಸ್ ಯಾಕಿದೆ. ಸೊ ಇಂದಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಬಗ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಎಲ್ಲರಿಗೂ ಗೊತ್ತಿದೆ. ಸೊ ಆಲ್ ಆರ್ ನೋ ವೆರಿ ಇಂಪಾರ್ಟೆನ್ಸ್ ವಿಲ್ ಬಿ ಗಿವನ್ ಟು ದ ಕಂಪ್ಯೂಟರ್ ಸೈನ್ಸ್. So, importance not is an important part in a PUC. So, we learn this subject computer science very easily and we will give the very less of a time to the read the computer science subject. So, that's why many colleges have the only computer science subject apart from this one electronics and statistics. Okay, so that's why here is a computer science is a very important in a choosing a subject in a PUC streams. So where it comes? So how it comes? So who is inventor? Okay, computer, who is inventor? Okay, that we will see. So computer inventors are many people are there. So in the year 2500 BC, abacus machine so first invented. Okay, so that machine is only the invented for the purpose of counting. Okay, so computer science ಹೇಗೆ ಇದು ಬಂತು, ಯಾರು ಇದನ್ನ ಕಂಡು ಹಿಡಿದ್ರು ಕಂಪ್ಯೂಟರ್ ನ, ಈ ಸಬ್ಜೆಕ್ಟ್ ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಕಂಪ್ಯೂಟರ್ ಸೈನ್ಸ್ ಅಂತ ಅನ್ನೋದನ್ನ, ಸೊ ಇದರ ಬಗ್ಗೆ ಯಾವುದೇ ನಿಖರತೆಯಾಗಿ ಹೇಳೋದಕ್ಕೆ ಬರಂಗಿಲ್ಲ. ಸೊ ಸಾಮಾನ್ಯವಾಗಿ ಬೆಳೆದುಕೊಂಡು ಬಂದಿರತಕ್ಕಂತ ಇದೊಂದು ವಿಷಯ. ಸೊ ಈ ವಿಷಯ ಎದಕ್ಕಾಗಿ ಬಂತು ಅಂತಂದ್ರೆ ಗಣಿತದ ಯಾವುದೇ ಒಂದು ಲೆಕ್ಕಗಳನ್ನ ಮಾಡೋದಕ್ಕಾಗಿ ಈ ವಿಷಯ ಬೆಳಕಿಗೆ ಬಂತು. ಓಕೆ, ಸೊ ಈ ವಿಷಯ ಸೊ ಫಸ್ಟ್ ಗೆ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ 2500 ಕ್ರಿಸ್ತ ಶಕ ಅಲ್ಲ, ಕ್ರಿಸ್ತ ಪೂರ್ವದಲ್ಲಿ 2500ರಲ್ಲಿ ಸೊ ಕಂಪ್ಯೂಟರ್ ಅಂತ ಅನ್ನೋದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಎಣಿಕೆ ಮಾಡ್ಲಿಕ್ಕೆ, ಅಂದ್ರೆ ನೀವು ನೋಡಿದ್ದೀರಿ ಸ್ಲೇಟ್ಸ್, ಸಣ್ಣ ಮಕ್ಕಳಿಗೆ ನಾವು ಎಣಿಕೆ ಮಾಡೋದಕ್ಕೆ ಸೊ ಅದರ ಮುತ್ತುಗಳು ಇರ್ತಕ್ಕಂಥ ಒಂದು ಸ್ಲೇಟ್ ಅನ್ನ ಕೊಡ್ತೀವಿ ಮಕ್ಕಳಿಗೆ ಕೂಡಿಸ್ತಕ್ಕಂಥ ಲೆಕ್ಕ ಮಾಡೋದಕ್ಕೆ, ಕಳೆಯತಕ್ಕಂಥ ಲೆಕ್ಕ ಮಾಡೋದಕ್ಕೆ. ಸೊ ವಿ ನೋ ವೆರಿ ವೆಲ್ ಸೊ ದಟ್ ನಾವು ಟುಡೇ ಅಬಾಕಸ್ ಇಸ್ ವೆರಿ ಫೆಮಿಲಿಯರ್. ಸೊ ದಟ್ ಈಸ್ ಆನ್ ವಿ ವಿಲ್ ರಿಮೆಂಬರ್, ಸೊ ದಟ್ ವಿಲ್ ಬಿ ಇಂಪ್ರೂವ್ಸ್ ದ ಮೆಮೊರಿ. ಓಕೆ, ಸೊ ದಟ್ ದೇ ವಿಲ್ ಕಾಲ್ ಇಟ್ ಆಸ್ ಎ ಕಂಪ್ಯೂಟರ್. ಓಕೆ, ಸೊ ಕಂಪ್ಯೂಟರ್ ಮೀನ್ಸ್ ವಾಟ್? So computer is a Latin word. Okay, so computer is a Latin word. So this computer has a 2 words. So there is a 2 words. One is a compute. So in a compute Latin it is a counting. Okay, so TER means it is a machine. Okay, these 2 words are combined and make it as a computer. So Latins are invented some computer, then after that Germans are developed the computers. Okay, so we see the history of a computer. Okay, so beginning from the 2500 BC. Okay, so computer is invented by the Latins. So computer word is invented by the Latins. Okay, so it is a combination of 2 words. Okay, so ಇಲ್ಲಿ ನೋಡಿ ಗಣಿತದಿಂದ ಬಂದಿರತಕ್ಕಂತ ಒಂದು ವಿಷಯ ಗಣಕ ಯಂತ್ರ ಅಂತೀವಿ. ಸೊ ಗಣಿತದ ಲೆಕ್ಕಗಳನ್ನ ಬಹಳ ಸರಳವಾಗಿ ನಾವು ಸಾಲ್ವ್ ಮಾಡೋದಕ್ಕಾಗಿ, ನಾವು ಅವನ್ನ ಬಿಡಿಸುವುದಕ್ಕಾಗಿ ನಾವೇನ್ ಕಂಡುಹಿಡಿದೆವು ಅಂದ್ರೆ ಒಂದು ಯಂತ್ರನ ಕಂಡುಹಿಡಿದೆವು. ಅದಕ್ಕೆ ಏನಂದೆವು? ಗಣಕಯಂತ್ರ ಅಂತಂದೆವು. ಸೊ ಇಲ್ಲಿ ಹಿಸ್ಟ್ರಿನ ನಾವು ನೋಡ್ಕೊಂತ ಬಂದಾಗ, ಸೊ ಇತಿಹಾಸನ ನೋಡ್ಕೊಂತ ಬಂದಾಗ, ಸೊ ಇದೆಲ್ಲರೂ ಇನ್ವೆಂಟ್ ಮಾಡಿರ್ತಕ್ಕಂಥವ್ರು, ಎಲ್ಲರೂ ಅನ್ವೇಷಣೆ ಬಂದ್ ಮಾಡಿರ್ತಕ್ಕಂಥವ್ರು ಕಂಪ್ಯೂಟರ್ ನಲ್ಲಿ ಎಲ್ಲರೂ ಗಣಿತದವರೇ ಇದ್ದಾರೆ. ಓಕೆ, ಸೊ ಅದನ್ನ ನಾವು ಈ ಸತಿ ಉಪಯೋಗ ಮಾಡ್ತಾ ಇದ್ದೀವಿ.
Okay, so many inventors are there. So how we define this computer? So the computer is a electronic device. Okay, in earliest days it is an electronic device. It is not an electronic device. Now today we will define like this: computer is an electronic device. Okay, why we call it as an electronic device? So it is made up of all the electronic equipments. Okay, so computer is an electronic device. It performs what it performs: arithmetic and logical operations. How is it performs? So user can give the instructions to the computer. Okay, so users can give to the instructions to the computer through the input. It has the ability to accept the input, to accept the user's order. Okay, so how we define the computer? Computer is an electronic device. It accepts the inputs. It performs the arithmetic and logical operations. It stores its memory. It gives the result, depends on the input orders. Okay, so suppose ಕಂಪ್ಯೂಟರ್ ಅಂತಂದ್ರೆ ಹೇಗೆ ನಾವು ಡಿಫೈನ್ ಮಾಡ್ತೀವಿ ಅಂದ್ರೆ, ಕಂಪ್ಯೂಟರ್ ಒಂದು ವಿದ್ಯುನ್ಮಾನ ಯಂತ್ರ ಅಂತ ನಾವು ಡಿಫೈನ್ ಮಾಡ್ತೀವಿ, ಅಂತ ನಾವು ಅದರದ್ದು ಡೆಫಿನೇಷನ್ ಹೇಳ್ತೀವಿ. ವಿದ್ಯುನ್ಮಾನ ಯಂತ್ರ ಏನ್ ಮಾಡುತ್ತೆ ಇದು? ಸೊ ಈ ಯಂತ್ರ ಏನ್ ಮಾಡುತ್ತೆ ಅಂತಂದ್ರೆ, ಕಳೆಯೋದು, ಗಣಿತದ ಎಲ್ಲಾ ಲೆಕ್ಕಗಳು, ಕಳೆಯೋದು, ಕೂಡಿಸೋದು, ಗುಣಾಕಾರ, ಭಾಗಾಕಾರ ಮತ್ತು ಲಾಗರಿಥಮ್ ಅಂತ ನೀವೇನ್ ಮಾಡ್ತೀರಲ್ಲ ಮ್ಯಾಥಮೆಟಿಕ್ಸ್ ನಲ್ಲಿ, ಸೊ ಅವನ್ನೆಲ್ಲ ಮಾಡುತ್ತೆ. ಓಕೆ, ಸೊ ಕಂಪ್ಯೂಟರ್ ಇದು ಒಂದು ವಿದ್ಯುನ್ಮಾನ ಯಂತ್ರ. ಸೊ ಈ ಯಂತ್ರ ನಮಗೆ ಎದಕ್ಕೆ ಸಹಾಯ ಮಾಡುತ್ತೆ? ಗಣಿತಕ್ಕೆ ಸಹಾಯ ಮಾಡುತ್ತೆ. ಓಕೆ, ಸೊ ಇಲ್ಲಿ ಗಣಿತದವರೇ ಕಂಡು ಹಿಡಿದಿರ್ತಕ್ಕಂಥ ಇದು ಒಂದು ಯಂತ್ರ, ಗಣಿತದಿಂದ ಬಂದಿರತಕ್ಕಂಥದ್ದು ಇದು ಗಣಕ ಯಂತ್ರ. ಓಕೆ, ಸೊ ಈ ಗಣಕ ಯಂತ್ರ ಏನ್ ಮಾಡುತ್ತೆ? ಸೊ ಯಾವುದೇ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿನ ತನ್ನ ಸ್ಟೋರೇಜ್ ನಲ್ಲಿ, ತನ್ನ ಸಂಗ್ರಹಣಾ ವ್ಯವಸ್ಥೆನಲ್ಲಿ ಏನ್ ಮಾಡುತ್ತೆ? ಸಂಗ್ರಹ ಮಾಡುತ್ತೆ. ಸೊ ಸಂಗ್ರಹ ಮಾಡಿ ಮತ್ತೆ ನಿಮ್ಗೆ ಬೇಕಾದಾಗೆ ಕೊಡುತ್ತೆ. ಸೊ ಈ ರೀತಿ ನಾವು ಈ ಕಂಪ್ಯೂಟರ್ನ ಡಿಫೈನ್ ಮಾಡಬಹುದು, ಕಂಪ್ಯೂಟರ್ನ ಹೇಳ್ಬಹುದು. ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್. ಇಟ್ ಪರ್ಫಾರ್ಮ್ಸ್ arithmetic and logical operations. It accepts the inputs. It stores the information, data in its memory. Okay, so it gives the results to the users. Okay, users means who? Users means we the people. Okay, so computer is an electronic device. It is decided. Okay, so when the electronic device will be manufactured? Which era electronic devices are manufactured and comes to the computer? Okay, so 1917s era, 1946 to 1917. Okay, so in the year 1946, so one material is invented. That material we call it as a silicon. ಒಂದು ಖನಿಜ ಏನಾಯ್ತು, ಅಲ್ಲಿ ಸಂಶೋಧನೆ ಆಯ್ತು. ಸಂಶೋಧನೆ ಅಂತಂದ್ರೆ ಯಾವ ಖನಿಜ ಅಂತ ಅನ್ನೋದು ನೀವು ಓದಿದ್ದೀರಾ. Okay, so one material is invented, so that is a silicon and germanium. So when it is invented in a computer or in a electronic devices, very fastly growing up, all the electronic devices, ಎಲ್ಲಾ ವಿದ್ಯುನ್ಮಾನ ಯಂತ್ರಗಳು ಬಹಳಷ್ಟು ಫಾಸ್ಟ್ ಆಗಿ ಬೆಳವಣಿಗೆ ಹೊಂದಲಿಕ್ಕೆ ಸ್ಟಾರ್ಟ್ ಆದವು. ಓಕೆ, ಸೊ ಮೊದಲು ಕಂಪ್ಯೂಟರ್ ಹೇಗಿದ್ದವು ಅಂತಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಗಳನ್ನ ನಾವು ಉಪಯೋಗ ಮಾಡ್ತಾ ಇದ್ದೆವು. ಓಕೆ, ಸೊ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ನಾನು ಹೇಳಿದೆ. ಸೊ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? 1946ರಿಂದ. ಇದನ್ನೇ ನೆನಪು ಹೆಂಗಿಡಬೇಕು ಅಂತಂದ್ರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದಕ್ಕಿಂತ ಮೊದಲು ಒಂದು ವರ್ಷ 1946ರಿಂದ ಎಲೆಕ್ಟ್ರಾನಿಕ್ ಎರಾನ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಾವು ಒಂದು ಎಲೆಕ್ಟ್ರಾನಿಕ್, ಒಂದು ಕರೆಂಟಿನ ವಿದ್ಯುನ್ಮಾನದಿಂದ ನಡೆಯಲಿಕ್ಕೆ ಸ್ಟಾರ್ಟ್ ಆಯ್ತಿದ್ದು ಕಂಪ್ಯೂಟರ್. ಅದಕ್ಕಿಂತ ಮೊದಲು ಹೇಗಿತ್ತು ಅಂತಂದ್ರೆ ಇದೇ ರೀತಿ ಮನುಷ್ಯ ಚಾಲಿತವಾಗಿ ಇತ್ತು.
ಸೊ ಮನುಷ್ಯ ಚಾಲಿತವಾಗಿ ಇತ್ತು ಅಂತಂದ್ರೆ ಅದು ರಿಸ್ಟ್ರಿಕ್ಷನ್ ಆಗಿತ್ತು. ಹೇಗೆ ಅಂತಂದ್ರೆ ಗಣಿತಕ್ಕಷ್ಟೇ. ಸೊ ಯಾವಾಗ 1946 ನಂತರ ಬೆಳವಣಿಗೆ ಹೊಂದುತ್ತಲ್ಲ, ಸೊ ಆವಾಗ ಎಲ್ಲಾ ರೀತಿಯ ಮಾಹಿತಿ ಸಂಗ್ರಹಣೆ ಮಾಡೋದಕ್ಕೆ, ಬೇರೆ ಬೇರೆ ಕೆಲಸಗಳಿಗೆ ಸೊ ನಾವು ಇವತ್ತ ಕಂಪ್ಯೂಟರ್ಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಹೌದಾ? ಸೊ ಕಂಪ್ಯೂಟರ್ಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಕಂಪ್ಯೂಟರ್ಗಳು ಏನು ವಿದ್ಯುತ್ ಚಾಲಿತ ಯಂತ್ರ. ಹೌದು. ಸೊ ಕಂಪ್ಯೂಟರ್ now we are every field, everywhere we are using. So how is it understand our language? So that is a main concept now. Okay. So computer is understand our language. So computer purely it will not understand our language. So computer only understand current. So the current, when the current is there means it is an on. Yes, it is true. That is say it is true. So when the current is no means it is off. Then it is say no. Okay. So that is the binary number that we will say it is an binary numbers. So computers are electronic devices are understand only binary numbers. Okay. So ಕಂಪ್ಯೂಟರ್ಗಳು ಬರೇ ದ್ವಿಮಾನ ಸಂಖ್ಯೆಗಳು ಅಷ್ಟೇ ತಿಳ್ಕೊಳ್ಳುತ್ತೆ. ಸೊ ಅದನ್ನ ಬಿಟ್ಟು ಬೇರೆ ಸಂಖ್ಯೆಗಳು ತಿಳ್ಕೊಳ್ಳಂಗಿಲ್ಲ. ಸೊ ದ್ವಿಮಾನ ಸಂಖ್ಯೆಗಳು ಅಂತಂದ್ರೆ ಅವು ನಿಮ್ಗೆ ಗೊತ್ತು, ಗಣಿತದಲ್ಲಿ ದ್ವಿಮಾನ ಸಂಖ್ಯೆ, ದಶಮಾನ ಸಂಖ್ಯೆ, ಅಷ್ಟಮಾನ ಸಂಖ್ಯೆ, ಓಕೆ, ಅವೆಲ್ಲ ಗೊತ್ತು. ಓಕೆ, ದ್ವಿಮಾನ ಸಂಖ್ಯೆ ಅಷ್ಟೇ ತಿಳ್ಕೊಳ್ಳುತ್ತೆ ಅಂತಂದ್ರೆ ಯಾವ್ದದು? 1 ಮತ್ತು 0. ಸೊ ದ ಕಂಪ್ಯೂಟರ್ಸ್ ಆರ್ purely understand the binary numbers only, that is a 1 and 0. Okay, so I can give the in my language to the computer, save, print. Okay, so any work I will assign to the computer, it can do. Add the two numbers, it can do. How is it understand? So there is an translators. Okay, there is an translators. Those translators we call it as a compiler and interpreters. Okay, these are developed in the year 1960-70. So that we will say it as a second generations and third generations of a computer. Okay, so ಎರಡನೇ ಜನರೇಷನ್ ಮತ್ತು ಮೂರನೇ ಜನರೇಷನ್ ಕಂಪ್ಯೂಟರ್ ನಲ್ಲಿ ಇವೆಲ್ಲ ಬೆಳಕಿಗೆ ಬಂದು. ಸೊ ಮೊದಲನೇ ಜನರೇಷನ್ 1946 ಅಂತ ನಾನು ಏನ್ ಹೇಳಿದ್ನಲ್ಲ, ಸೊ 1946ರಿಂದ 1953-52 ಸೊ ಕಂಪ್ಯೂಟರ್ಗಳು ನಮ್ಮ ಭಾಷೆಗಳನ್ನು ತಿಳ್ಕೊಳ್ತಾ ಇದ್ದಿದ್ದಿಲ್ಲ. ಸೊ ಅವಕ್ಕೆ ಕೊಡ್ಬೇಕಾಗಿದ್ರೆ ನಾವು ಸೊ ದ್ವಿಮಾನ ಸಂಖ್ಯೆಯಲ್ಲಿನೇ ಕೊಡ್ಬೇಕು ಅವಕ್ಕೆ ಏನಾದ್ರೂ ಹೇಳ್ಬೇಕಾಗಿದ್ರೆ. ಸೊ ಆದರೆ ಈಗಿನ ಕಂಪ್ಯೂಟರ್ಗಳು ಎಲ್ಲಾನು ತಿಳ್ಕೊಳ್ತಾ ಇದ್ದಾವೆ. ಸೊ ಅಲ್ಲಿ ಮಧ್ಯದಲ್ಲಿ ಟ್ರಾನ್ಸ್ಲೇಟರ್ಸ್ಗಳು ಅಂತ ಕೆಲಸ ಮಾಡುತ್ತವೆ. ಸೊ ಅವನ್ನ ಸಾಫ್ಟ್ವೇರ್ಸ್ಗಳು ಅಂತೀವಿ. ಓಕೆ, ಸೊ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಸಾಫ್ಟ್ವೇರ್ ಅಂದ್ರೆ ಏನು? ನಾವೆಲ್ಲ ಕೇಳಿದೀವಿ ಸಾಫ್ಟ್ವೇರ್, ಹಾರ್ಡ್ವೇರ್ ಅಂತ ಕೇಳಿದೀವಿ. ಸೊ ಸಾಫ್ಟ್ವೇರ್ ಅಂದ್ರೆ ಏನು, ಹಾರ್ಡ್ವೇರ್ ಅಂದ್ರೆ ಏನು ಅಂತ ಅನ್ನೋದು. ಓಕೆ, ಹಾರ್ಡ್ವೇರ್ ಅಂತಂದ್ರೆ ಕಂಪ್ಯೂಟರ್ ನ ಬಿಡಿ ಭಾಗಗಳು. So what do you mean by software and hardware? So hardware means the computer, parts of the computers. Those who will touch and feel it, those we call it as a hardwares. Okay, so ಕಂಪ್ಯೂಟರಿನ ಬಿಡಿ ಭಾಗಗಳನ್ನ, ಅವನ್ನ ಮುಟ್ಟಿ ಅನುಭವಿಸತಕ್ಕಂತ ಭಾಗಗಳನ್ನ ನಾವು ಏನಂತೀವಿ? ಸೊ ಹಾರ್ಡ್ವೇರ್ ಅಂತೀವಿ. ಸೊ ಮುಟ್ಟಿ ಅನುಭವಿಸಲು ಆಗದ ಅಂತ ಅದನ್ನ ಸಾಫ್ಟ್ವೇರ್ ಅಂತೀವಿ. ಸಾಫ್ಟ್ವೇರ್ ಅಂತಂದ್ರೆ ಯಾವುದು ಅಂತಂದ್ರೆ ನಿಮ್ಗೆ ಕಾಣಿಸ್ತಕ್ಕಂತ ಇನ್ಫಾರ್ಮೇಶನ್ಸ್. ಈಗ ಗಣಿತದ ಒಂದು ಲೆಕ್ಕ ಮಾಡ್ಲಿಕ್ಕೆ ಒಂದು ಸಾಫ್ಟ್ವೇರ್ ಬೇಕು, ಆಡ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಬೇಕು. ಸೊ ಅಂತದನ್ನ, ಸೊ ಈ ಹಾರ್ಡ್ವೇರ್ ಇದೆಯಲ್ಲ, ಪ್ರಿಂಟರ್ ಇದೆ, ಕ್ಯಾಮ್ರಾ ಇದೆ, ಸ್ಕ್ಯಾನರ್ ಇದೆ, ಇವೆಲ್ಲ ಹಾರ್ಡ್ವೇರ್ ಗಳಿದೆಯಲ್ಲ. ಸೊ ಈ ಹಾರ್ಡ್ವೇರ್ ಅನ್ನ ಕೆಲಸ ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಸಾಫ್ಟ್ವೇರ್. ಸೊ ಈ ರೀತಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್. ಡೇಟಾ ಅಂದ್ರೆ ಏನು? ಸೊ ಡೇಟಾ ಅಂದ್ರೆ ರಾ ಮಟೀರಿಯಲ್. ಸೊ ಡೇಟಾ ಅಂದ್ರೆ ರಾ ಮಟೀರಿಯಲ್ ಅಂತಂದ್ರೆ ಸೊ ಒಂದು ಕಚ್ಚಾ ವಸ್ತು. ಸೊ ಅದಕ್ಕೆ ಸೊ ಅದರಿಂದ ನಾವೇನ್ ಮಾಡ್ತೀವಿ? ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ.
ಸೊ ಡಾಟಾ ಅಂದ್ರೆ ಇಂಡಿವಿಜುವಲ್ ನೇಮ್ ಆಫ್ ದ ಸ್ಟೂಡೆಂಟ್. ಸೊ ರಮೇಶ್, ರವಿ, ರಾಜು, ಲೈಕ್ ದಟ್. ಸೊ ರಾಜು August month attendance, that we call it as an information. Okay, so we need a data, then we will build up the information. Okay, so ಯಾವಾಗ ಅಂತಂದ್ರೆ ನಮಗೆ ಡೇಟಾ ಇದ್ದಾಗ ನಾವು ಇನ್ಫಾರ್ಮೇಶನ್ ಬಿಲ್ಡಪ್ ಮಾಡ್ತೀವಿ. ಸೊ ಇದೆಲ್ಲಾನು ಕೂಡ ಸೊ ಈ ಕಂಪ್ಯೂಟರ್ ನ ಬೇಸಿಕ್ ನಲ್ಲಿ ನಾವು ಕಲಿತಕ್ಕಂಥದ್ದು. ಓಕೆ, ಸೊ ಇವತ್ತಿನ ದಿವಸ ನಾವು ತಿಳ್ಕೊಂಡಿರೋದು ಏನು ಅಂತಂದ್ರೆ ಕಂಪ್ಯೂಟರ್ ಸಬ್ಜೆಕ್ಟ್ PUC ನಲ್ಲಿ ಯಾಕೆ ತೆಗೆದುಕೊಳ್ಬೇಕು ಒಂದು, ಮತ್ತೆ ಕಂಪ್ಯೂಟರ್ ಯಾರು ಬೆಳಕಿಗೆ ತಂದರು, ಕಂಪ್ಯೂಟರ್ ಅಂತ ಶಬ್ದ ಎಲ್ಲಿಂದ ಬಂತು, ಸೊ ಹೂ ಇಸ್ ಡಿರೈವ್ಡ್ ದ ಕಂಪ್ಯೂಟರ್, ಸೊ ವರ್ಡ್ ದ ಕಂಪ್ಯೂಟರ್, where it derived, which language word this one, Latins. Okay, so the computer, when it is starts this computer history 2500 BC. So abacus, now it is unfamiliar very much. So doing the mathematics. Okay, so it is a simple only like this slate. Okay, so this we will see already. ಸೊ ಇದನ್ನ ಎಲ್ಲರೂ ನೀವು ನೋಡಿದ್ದೀರಿ. ಸೊ ಮುತ್ತುಗಳು ಇರ್ತಕ್ಕಂಥ ಒಂದು ಏನಂತೀವಿ ನಾವು ಪಾಟಿ ಅಂತೀವಿ. ಓಕೆ, ಸೊ ಇದನ್ನ ನೀವು ನೋಡಿದ್ದೀರಿ ಎಲ್ಲ ಕಡೆಗೂ. ಸೊ ಇದನ್ನ ಏನಂದ್ರು ಅವರು ಮೊದಲಿಗೆ 2500 BC ನಲ್ಲಿ. ಸೊ ಇದನ್ನೇ ಒಂದು ಕಂಪ್ಯೂಟರ್ ಅಂತ ಅಂದ್ರು ಅವಾಗ. ಸೊ ಈ ರೀತಿ ಸೊ ಕಂಪ್ಯೂಟರ್ ಬೆಳೆದು ಬಂತು. ಸೊ ಕಂಪ್ಯೂಟರ್ ಇವರೇ ಇನ್ವೆಂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ 2005ರಿಂದ ನಾವು ಕಂಪ್ಯೂಟರ್ಗಳ ಬೆಳವಣಿಗೆಗಳನ್ನ ನೋಡ್ತಾ ಬಂದಿದ್ದೀವಿ. ಸೊ ಈ ಬೆಳವಣಿಗೆ ಬಗ್ಗೆದಾಗ ನಿಮಗೆ PUC ಫಸ್ಟ್ ಇಯರ್ ನಲ್ಲಿ ಇದೆ. ಸೊ ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತೆ, ನಮ್ಮ ಭಾಷೆನ ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತೆ, ಸೊ ಹೌ ದ ಕಂಪ್ಯೂಟರ್ ಇಸ್ ಅಂಡರ್ಸ್ಟ್ಯಾಂಡ್ ಅವರ್ ಲ್ಯಾಂಗ್ವೇಜ್ ದಟ್ ಹ್ಯಾಸ್ ಇನ್ ಯುವರ್ ಸಿಲೆಬಸ್. So how these binary numbers are converted, so number systems, so computer, how it is understand, so how we can understand that computer language, that we will see in this PUC first year syllabus. Then you have the one language that is a C++ programming language. ಸೊ C++ ಅಂತ ಅನ್ನೋದು ಒಂದು ಕಂಪ್ಯೂಟರ್ ನ ಒಂದು ಭಾಷೆ ಇದೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಸೊ ಆ ಭಾಷೆಯಲ್ಲಿ ನೀವು ಏನ್ ಮಾಡಬಹುದು, ಸೊ ಸಾಫ್ಟ್ವೇರ್ಸ್ ಗಳನ್ನ ಡೆವಲಪ್ ಮಾಡಬಹುದು. ಸೊ ಸಾಫ್ಟ್ವೇರ್ಸ್ ಡೆವಲಪ್ ಮಾಡುವಷ್ಟು ನೀವು ಇಲ್ಲಿ ಕಲಿಯಂಗಿಲ್ಲ. ಸೊ ಇಲ್ಲಿ ಸಣ್ಣದಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಗಳನ್ನ ಬರೆದು ನಿಮ್ಮ ಮ್ಯಾಥಮೆಟಿಕ್ಸ್, ಸೊ ಮ್ಯಾಥಮೆಟಿಕ್ಸ್ ಅಂದ್ರೆ ಇದು ಮಾತ್ರಿಕೆಗಳು ಬರುತ್ತೆ ಅಲ್ಲ, ಮಾತ್ರಿಕೆ ಲೆಕ್ಕಗಳನ್ನ ಇಲ್ಲಿ ನೀವು ಮಾಡಬಹುದು. C++ ಅಂತ ಅನ್ನೋದು ಲ್ಯಾಂಗ್ವೇಜ್ ಇದೆ. ಸೊ ಮತ್ತೆ ಇದೆಲ್ಲ ಅಲ್ಲದೆ ನೆಟ್ವರ್ಕಿಂಗ್ ಅಂತ ಇದೆ. ಸೊ ನೆಟ್ವರ್ಕಿಂಗ್ ಅಂತಂದ್ರೆ ಸೊ ಯಾವ ರೀತಿ ಮಾಹಿತಿ ತಂತ್ರಜ್ಞಾನ, ಸೊ ನಮ್ಗೆ ಮಾಹಿತಿ ಒಬ್ಬರಿಂದ ಮತ್ತೊಬ್ಬರಿಗೆ ಯಾವ ರೀತಿ ಬರುತ್ತೆ ಅಂತ ಅನ್ನೋದು ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಎಲ್ಲಾನು ಇದೆ. ಸೊ ನೀವು ಇಲ್ಲಿ ಇಂಟರ್ನೆಟ್ ಅದು ಒಂದು ವೆಬ್ ಪೇಜ್ ನ, ಸೊ ಒಂದು ಪುಟನ ನೀವು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಅನ್ನೋದು ತಿಳಿದುಕೊಳ್ಳೋದಕ್ಕಾಗಿ ಸೊ ಇಲ್ಲಿ HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಕೂಡ ಇದೆ. ಸೊ ಇಷ್ಟೆಲ್ಲ ಸಿಲೆಬಸ್ ನಾವು PUC ಫಸ್ಟ್ ಇಯರ್ ನಲ್ಲಿ ಓದ್ತೀವಿ. ಓಕೆ, we will continue to the next class. So I will present my computer science first class. Myself is Dr. Bhimashankar Ambalji. So I have the 15 years of an teaching experience in a computer science. So I have the graduation degree in computer science, post graduation in computer science, MPhil in computer science, and my doctorate degree in research work in computer science, that is on basis of cloud computing systems. So security measures in cloud computing systems. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಭೀಮಾಶಂಕರ್ ಅಂಬಲ್ಗಿ ಅಂತ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅನ್ನ ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ದಿಶಾ ಫ್ಯಾಮಿಲಿಯಲ್ಲಿ, ದಿಶಾ ಕುಟುಂಬದಲ್ಲಿ, ದಿಶಾ ಕಾಲೇಜಿನಲ್ಲಿ ನನ್ನ
ವಿದ್ಯಾಭ್ಯಾಸ ಪದವಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ, ಸೊ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಯೂಟರ್ ಸೈನ್ಸ್ ನಲ್ಲಿ, ಮತ್ತು ಸಂಶೋಧನೆಯನ್ನು ಕೂಡ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಮುಗಿದಿರತಕ್ಕಂಥದ್ದು. ಸೊ ಅದು ಕ್ಲೌಡ್ ಕಂಪ್ಯೂಟಿಂಗ್ ನಲ್ಲಿ. ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದ್ರೆ ಸದ್ಯ ಫೆಮಿಲಿಯರ್ ಆಗಿರ್ತಕ್ಕಂಥದ್ದು. ಸೊ ಎಲ್ಲರೂ ಉಪಯೋಗ ಮಾಡ್ತಕ್ಕಂಥದ್ದು ಕ್ಲೌಡ್ ಕಂಪ್ಯೂಟಿಂಗ್. ಸೊ ಕ್ಲೌಡ್ ಕಂಪ್ಯೂಟಿಂಗ್ ನಲ್ಲಿ ಸೊ ಸೆಕ್ಯೂರಿಟಿ ಮೆಜರ್ಸ್ ಅಂದ್ರೆ ಸೊ ಅಲ್ಲಿ ಸೆಕ್ಯೂರಿಟೀಸ್ ಗಳನ್ನ ಯಾವ ರೀತಿ ಉಪಯೋಗ ಮಾಡಬೇಕು, ಸೊ ಸೆಕ್ಯೂರಿಟೀಸ್ ಗಳನ್ನ ಎಷ್ಟರ ಮಟ್ಟಿಗೆ ಸೆಕ್ಯೂರ್ ಆಗಿದೆ ಅಂತ ಅನ್ನೋದು ಅದರ ಬಗ್ಗೆ ರಿಸರ್ಚ್ ಆಗಿದೆ ಅನ್ನೋದು ವರ್ಕ್. ಸೊ ನನ್ನ ಪೇಪರ್ ಕೂಡ ಪಬ್ಲಿಷ್ ಆಗಿದ್ದಾವೆ. ಸೊ ನಾನು ನಿಮ್ಗೆ ಇಷ್ಟೆಲ್ಲ PUC ಫಸ್ಟ್ ಇಯರ್ ಸಿಲೆಬಸ್ ಮತ್ತು ಸೆಕೆಂಡ್ ಇಯರ್ ಸಿಲೆಬಸ್ ಹೇಳ್ತೀನಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್. ಮತ್ತೆ ನನ್ನ ಜೊತೆ ಶ್ರೀ ಸಂಗಮೇಶ್ ಸರ್ ಅಂತ ಇದ್ದಾರೆ. ಸೊ ಅವರು 18 ವರ್ಷ ಎಕ್ಸ್ಪೀರಿಯನ್ಸ್ ಲೆಕ್ಚರ್, ಉಪನ್ಯಾಸಕರು. ಸೊ ಅವರು ಕೂಡ ಇಂಜಿನಿಯರಿಂಗ್ ಕಾಲೇಜ್, ಡಿಗ್ರಿ ಕಾಲೇಜಸ್ ಎಲ್ಲ ಕಡೆಯೂ ಕೂಡ ಅವರು ತಮ್ಮ ಉಪನ್ಯಾಸಗಳನ್ನ ನೀಡಿದ್ದಾರೆ. ತಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ, ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಗಳಿದ್ದಾವೆ. ಸೊ ಅವ್ರದ್ದು ಸಂಶೋಧನೆ ನಡೆದಿದೆ. ಸೊ ನಾನು ಪ್ರಾಥಮಿಕ ವಿದ್ಯಾರ್ಥಿಗಳು, ಪ್ರೌಢಶಾಲಾ ವಿದ್ಯಾರ್ಥಿಗಳು, PUC ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳು, ಮತ್ತೆ ಬಹಳಷ್ಟು ಟೀಚರ್ಸ್ ಟ್ರೈನಿಂಗ್ಸ್ಗಳು ಇವೆಲ್ಲ ಕಂಡಕ್ಟ್ ಮಾಡಿದ್ದೀನಿ. ಸೊ ಇಷ್ಟರಲ್ಲಿ ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದುವರಿಯೋಣ.